ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಿದೆ ಸರ್. ನಮ್ಮ ಜನಕ್ಕೆ ಇನ್ನೂ ಕಾಣೋದು ಬರೇ ರಸ್ತೆಗಳಾಗಿಲ್ಲ, ಚರಂಡಿಗಳಾಗಿಲ್ಲ. ನಮಗೆ 30 ವಾರ್ಡ್ಗಳಿಗೆ ಈ ಯೋಜನೆ ವಿಸ್ತಾರ ಆಗಿಲ್ಲ. ಇದಕ್ಕೆಲ್ಲ ದುಡ್ಡು ಖರ್ಚಾಗ್ತದೆ, ಇದು ಕಣ್ಣಿಗೆ ಕಾಣಲ್ಲ. UGD ಇಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಆಲ್ ಟೌನ್ಸ್ ಅಂಡ್ ಸಿಟೀಸ್. ಮಾಡಿದೀವಿ. ತುಮಕೂರು ಅಮಾನಿ ಕೆರೆ, ಮಳ್ಳೂರು ಕೆರೆ ತುಂಬಿಸಿದ್ದು ನಮ್ಮ ಇದರಲ್ಲಿ. ಪ್ರಜಾ ಪಾಲಿಟಿಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, ತುಮಕೂರು ಮಹಾನಗರ ದಿನೇ ದಿನೇ ಬೆಳೀತಾ ಇದೆ. ನಗರ ಬೆಳೆದಂತೆಲ್ಲ ನಗರದಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇವೆ. ತುಮಕೂರಿಗೆ ಸ್ಮಾರ್ಟ್ ಸಿಟಿ ಯೋಜನೆ ಬಂದಿರೋ ಕಾರಣಕ್ಕೆ ನಗರದ ಪ್ರಮುಖ ವಾರ್ಡ್ಗಳು ಸ್ಮಾರ್ಟ್ ಆಗಿವೆ. ಆದರೆ ಉಳಿದ ವಾರ್ಡ್ಗಳ ಪರಿಸ್ಥಿತಿ ಏನಂತ ಕೇಳೋದೇ ಬೇಡ. ಒಂದು ರೀತಿಯಾಗಿ ಕಸದ ಸಮಸ್ಯೆ ಇದೆ, ರಸ್ತೆ UGD ಸಮಸ್ಯೆ ಇನ್ನೊಂದು ಕಡೆ, ಇದೀಗ ಬೀದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು. ಹೀಗಾಗಿ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಖುದ್ದು ಶಾಸಕರು ಕೂಡ ಸದನದಲ್ಲಿಯೂ ಈ ಒಂದು ವಿಚಾರಗಳ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಇದಕ್ಕೆಲ್ಲ ಮುಕ್ತಿ ಯಾವಾಗ ಪರಿಹಾರ ಸಿಗುತ್ತೆ, ಇದನ್ನು ಖುದ್ದು ಶಾಸಕರಿಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡೋಣ. ನಮ್ಮ ಜೊತೆ ಇವತ್ತು ಖುದ್ದು ತುಮಕೂರು ನಗರ ಕ್ಷೇತ್ರದ ಶಾಸಕರು, ಸಜ್ಜನ ರಾಜಕಾರಣಿ ಅಂತಲೇ ಕರೆಸಿಕೊಳ್ಳುವಂಥ GB ಜ್ಯೋತಿ ಗಣೇಶ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ನಾನು ಹೇಳ್ತಾ ಇದ್ದೆ, ತುಮಕೂರು ನಗರ ಸ್ಮಾರ್ಟ್ ಸಿಟಿ ಆಗಿದೆ ಸರ್. ಸ್ಮಾರ್ಟ್ ಸಿಟಿ ಆಗಿದೆ. ಆದರೆ ಒಂದು 7-8 ವಾರ್ಡ್ಗಳಲ್ಲಿ ಮಾತ್ರ ಈ ಸ್ಮಾರ್ಟ್ ಸಿಟಿಯ ಯೋಜನೆಗಳೆಲ್ಲವೂ ಕೂಡ ಅನುಷ್ಠಾನ ಆಗಿರುವಂಥದ್ದು. ಆದರೆ ಉಳಿದ ಏನು 30 ವಾರ್ಡ್ಗಳಲ್ಲಿ, ಹೆಚ್ಚು ಕಡಿಮೆ 30 ವಾರ್ಡ್ಗಳಿಗೆ ಈ ಯೋಜನೆ ವಿಸ್ತಾರ ಆಗಿಲ್ಲ. ಹೀಗಾಗಿ ಆ ವಾರ್ಡ್ಗಳಲ್ಲಿ ಸಮಸ್ಯೆಗಳು ಹಾಗೇನೇ ಉಳಿದಿರುವಂಥದ್ದು. UGD ಸಮಸ್ಯೆ ಇದೆ, ಕಸದ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದೀಗ ಈ ಬೀದಿ ನಾಯಿಗಳ ಹಾವಳಿ ಕೂಡ ನಗರದಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ, ಏನಾಗ್ಬೋದು ಅಂತ ಸರ್? ಈಗ ಒಳ್ಳೆಯ ಒಂದು ಹೇಳಿದ್ರಿ ಮಾತನ್ನು. ನಮ್ಮ ತುಮಕೂರು ಮಹಾನಗರ ಪಾಲಿಕೆ 35 ವಾರ್ಡ್ಗಳನ್ನು ಒಳಗೊಂಡಂಥ ಮಹಾನಗರ ಪಾಲಿಕೆ. ಇದು ಮುಂಚೆ ಪುರಸಭೆ ಇತ್ತು, ಅದಾದಮೇಲೆ ನಗರಸಭೆ ಇತ್ತು. 2012ವರೆಗೂ ನಗರಸಭೆನೇ ಇತ್ತು. 2012ರಲ್ಲಿ ಮಹಾನಗರ ಪಾಲಿಕೆ ಅಂತ ಆಯಿತು, ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ 2013ರಲ್ಲಿ ಮಹಾನಗರ ಪಾಲಿಕೆ ಸ್ಟೇಟಸ್ ಕೊಟ್ಟರು. ತದನಂತರ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 2017ರಲ್ಲಿ ಇಡೀ ರಾಷ್ಟ್ರಾದ್ಯಂತ 100 ಸಿಟೀಸನ್ನು ಸ್ಮಾರ್ಟ್ ಸಿಟಿನಲ್ಲಿ ಸೆಲೆಕ್ಟ್ ಮಾಡಿದ್ರು. ನಮ್ಮದು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಯಿತು. ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆದಾಗ ಅದರ ಒಂದು ಕ್ರಿಯಾ ಯೋಜನೆ ರೆಡಿ ಮಾಡ್ತಾರೆ. ಕ್ರಿಯಾ ಯೋಜನೆಯಲ್ಲಿ ಕೆಲವನ್ನ PPP ಪ್ರಾಜೆಕ್ಟಲ್ಲಿ ಮಾಡ್ತಾರೆ, ಕೆಲವೊಂದನ್ನು ಈ KSRTC ಬಸ್ ಡಿಪೋ ಡೆವಲಪ್ ಮಾಡೋವಂಥದ್ದು ಇರ್ಬೋದು, ಬಸ್ ಸ್ಟ್ಯಾಂಡ್ ಡೆವಲಪ್ ಮಾಡೋವಂಥದ್ದು ಇರ್ಬೋದು, ಕೆರೆ ಡೆವಲಪ್ಮೆಂಟ್ ಮಾಡೋವಂಥ ಇರ್ಬೋದು, ಪಾರ್ಕ್ಗಳು ಮಾಡೋವಂಥ ಇರ್ಬೋದು. ಎಲ್ಲರೂ ಒಂದು ಟೆಂಟೇಟಿವ್ ಆಗಿ ಮಾಡಿದರು. ಅದನ್ನು ಪಬ್ಲಿಕ್ಕಿಗೆ ಅವೇರ್ನೆಸ್ ಮಾಡೋವಂಥ ಕೆಲಸ ಸುಮಾರು 1.5 ವರ್ಷ ನಡೀತು. ನಾವಾಗ ಆಪೋಸಿಷನಲ್ಲಿದ್ವಿ 2017ರಲ್ಲಿ. ನಾನು ಕೂಡ ಅವೇರ್ನೆಸ್ ಮಾಡಿದ್ದೀನಿ. ಮೋದಿಯವರ ಒಂದು ಸ್ಕೀಮು ತುಂಬ ಒಳ್ಳೆಯದಿದೆ ಅಂತೇಳಿ ಮಾಡಿದ್ವಿ. 2018ರಿಂದ ಶುರುವಾಯಿತು ಕೆಲವು ಅನುಷ್ಠಾನಗಳು ಪೂರ್ತಿ. ಅದಾದಮೇಲೆ ನಾವು ಸಾಕಷ್ಟು ಚೇಂಜ್ ಮಾಡಿದ್ವಿ. ನೀವು ಹೇಳ್ದಂಗೆ ಕೆಲವು 6 + 1 ಅರ್ಧ ವಾರ್ಡು ಅಷ್ಟೇ, 6.5 ವಾರ್ಡ್ಸ್ ಮಾತ್ರ ಇದಕ್ಕೆ ಒಳಗೊಂಡಂಥ ರೋಡ್ಗಳು ಮಾಡಿದ್ದಲ್ಲ ಅಷ್ಟೇ. ಎಕ್ಸೆಪ್ಟ್ ರಿಂಗ್ ರೋಡ್ ಒಂದು ಮಾತ್ರ, ಅದು ಎಂಟೈರ್ ಊರಿಗೆ ಉಪಯೋಗ ಆಗೋವಂಥದ್ದು ಅಂತ ಮಾಡಿದ್ವಿ. ಅದು ನ್ಯಾಷನಲ್ ಹೈವೇ ಮಾಡಬೇಕಿತ್ತು, ಬೇರೆಯವ್ರನ್ನವರಿಗೂ ಕೂಡ ಆಗುತ್ತೆ. ಅದು ತುಮಕೂರು ಟೂಡಾ ಪ್ರಾಪರ್ಟಿ ಅದು. ಸೊ ಅದೊಂದು ತೊಗೊಂಡ್ವಿ. ಅದೊಂದು 80-90 crores ಮೇಲೆ ಆಗೋಯ್ತದು. ಆ್ಯಕ್ಚುಲಿ ನ್ಯಾಷನಲ್ ಹೈವೇ ಮಾಡಬೇಕಿತ್ತು, ಮಾಡಿದ್ವಿ. ಸ್ಮಾರ್ಟ್ ಸಿಟಿಯಿಂದ ಮಾಡಿದ್ವಿ. ಯಾಕಂದರೆ ಎಂಟೈರ್ 35 ವಾರ್ಡ್ಗೂ ಸ್ಮಾರ್ಟ್ ಸಿಟಿ ದುಡ್ಡು ಏನಾದ್ರು ನಾವು ಕೊಟ್ಟಿದ್ರೆ ಸುಮಾರು 1000 ಕೋಟಿ ಅಂತಾರೆ. ಅದರಲ್ಲಿ ಬಂದಿದ್ದು ಆ್ಯಕ್ಚುಲಿ GST ಎಲ್ಲ ಹೋದರೆ ಒಂದು 700 ಚಿಲ್ಲರೆ ಕೋಟಿ ಅಷ್ಟೇ. ಎಂಟೈರ್ 35 ವಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಯಾರ ಕಣ್ಣಿಗೆ ಯಾವುದು ಕೂಡ ಘನವತ್ತಾದಂಥ ಒಂದು ಘನತರವಾದಂಥ ಯಾವುದು ಡೆವಲಪ್ಮೆಂಟ್ ಕಣ್ಣಿಗೆ ಕಾಣ್ತಿಲ್ಲ. ಅದಕ್ಕೋಸ್ಕರ ಅವರು ಏರಿಯಾ ಬೇಸ್ಡ್ ಡೆವಲಪ್ಮೆಂಟ್ ಅಂತಾರೆ, ABD ಅಂತ. ಏನು ಸಿಟಿಲಿ ಸೆಂಟ್ರಲ್ ಇರುವಂಥ, ಏನು ನೀವು ಬೆಂಗಳೂರಿನಲ್ಲಿ CBD ಅಂತ ಕರೀತೀರ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಕರಿತೀರ, ಈ ಏರಿಯಾಗಳನ್ನ ಅಚ್ಚುಕಟ್ಟಾಗಿ ಇರಬೇಕು. ಮತ್ತು ಕಾನ್ಸೆಪ್ಚುಲೈಸು ಊರಿಗೆ ಬೇಕಾಗಿರುವಂಥ ಏನು ಡ್ರಿಂಕಿಂಗ್ ವಾಟರ್ ಅವೆಲ್ಲ ಲೇಟರ್ ನಾವು ಆ್ಯಡ್ ಮಾಡಿದ್ವಿ. ತುಮಕೂರು ಅಮಾನಿ ಕೆರೆಗೆ, ಮಳ್ಳೂರು ಕೆರೆಗೆ ಸ್ಮಾರ್ಟ್ ಸಿಟಿ ದುಡ್ಡಿಂದನೇ ನಾವು ನೀರು ತುಂಬಿಸಿರೋವಂಥದ್ದು. ಅದು ತುಮಕೂರಿಗೆ ದೊಡ್ಡ ಮಟ್ಟದ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿದೆ. ಫ್ಯೂಚರ್ಗೆ ನಮಗೆ ಡ್ರಿಂಕಿಂಗ್ ವಾಟರ್ಗೆ ಈಗೇನು ಬೂಡ್ನಳ್ಳಿ ಹೆಬ್ಬಾಕ ಇಟ್ಕೊಂಡಿದ್ದೀವಿ, ನೆಕ್ಸ್ಟ್ ನಾವೇನಾದ್ರು ಸ್ಕೇಲ್ ಅಪ್ ಮಾಡಬೇಕು ಅಂದಾಗ ನಮಗಿದು ಅನುಕೂಲ ಆಗ್ತದೆ. ಅದನ್ನು ದೂರದೃಷ್ಟಿ ಇಟ್ಕೊಂಡು ಅದು ಲೇಟರ್ 2020ಲಿ ಪಾಪ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಅಂದಿನ ಸಂಸದರ JS ಬಸವರಾಜ್ ಅವರು, ನಮ್ಮ ಎಲ್ಲ ಚೀಫ್ ಇಂಜಿನಿಯರ್ ಜಯಪ್ರಕಾಶ್ ಅವರು, ಮತ್ತು ಮುಖ್ಯವಾಗಿ ರಾಕೇಶ್ ಸಿಂಗ್ ಅವರು ನಮಗೆ ಇನ್ಚಾರ್ಜ್ ಸೆಕ್ರೆಟರಿ ತಂದು ಇವರೆಲ್ಲ ಸಹಾಯ ಮಾಡಿ ಪಾಪ ನಮ್ಗೆ ಅದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೇಜರಾಗಿ ನಮ್ಮ ಜನಕ್ಕೆ ಇನ್ನೂ ಕಾಣೋದು ಬರೇ ರಸ್ತೆಗಳಾಗಿಲ್ಲ, ಚರಂಡಿಗಳಾಗಿಲ್ಲ ಅನ್ನೋದು. ಆದರೆ ಊರು ಅಂದಮೇಲೆ ಎಲ್ಲನೂ ಪ್ಯಾರಾಮೀಟರ್ಸ್ ನೋಡಬೇಕು. ಎಜುಕೇಷನ್ ನೋಡಬೇಕು, ವೇಸ್ಟ್ ಡಿಸ್ಪೋಸಲ್ ನೋಡಬೇಕು, ಡ್ರಿಂಕಿಂಗ್ ವಾಟರ್ ನೋಡಬೇಕು, ಮತ್ತು ಹೆಲ್ತ್ ಪ್ಯಾರಾಮೀಟರ್ಸ್ ನೋಡಬೇಕು. ಸೊ ಎಲ್ಲದರಲ್ಲೂ ಕೂಡ ಸ್ಮಾರ್ಟ್ ಸಿಟಿಲಿ ಟ್ರಾನ್ಸ್ಪೋರ್ಟೇಷನ್ ನೋಡಬೇಕು. ಎಲ್ಲದರಲ್ಲೂ ಕೂಡ ದೇ ಹ್ಯಾವ್ ಅಡ್ರೆಸ್. ನಾವು ಕೂಡ ಸಾಕಷ್ಟು ಅದರಲ್ಲಿ ಚೇಂಜ್ ಮಾಡಿದ್ದೀವಿ. ತುಮಕೂರು ಅಮಾನಿ ಕೆರೆ, ಮಳ್ಳೂರು ಕೆರೆ ತುಂಬಿಸಿದ್ದು ನಮ್ಮ ಇದರಲ್ಲಿ. ಎಂಪ್ರೆಸ್ ಶಾಲೆಯಲ್ಲಿ ಎಜುಕೇಷನ್ಗೆ ಅದು ಸ್ಕೀಮಲ್ಲಿ ಇರಲಿಲ್ಲ, ಬಟ್ ಆಮೇಲೆ ಲೇಟರ್ ಆನ್ ಆ್ಯಡ್ ಮಾಡಿದ್ವಿ. ಈಗ ಬಸ್ ಸ್ಟ್ಯಾಂಡು ಮುಂಚೆನೇ ಸ್ಕೀಮಲ್ಲಿತ್ತು, ಬಟ್ ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಆಮೇಲೆ
ಪ್ಲಸ್ ಹೆಲ್ತಲ್ಲಿ ಟ್ರಾಮಾ ಸೆಂಟ್ರ್ ಮಾಡಿಕೊಟ್ಟಿದ್ದಾರೆ ಹಾಸ್ಪಿಟ್ಲೊಳಗೆ, ಪ್ಲಸ್ ಕೆಲವು ಸಾಫ್ಟ್ವೇರ್ ಮಾಡಿಕೊಟ್ಟಿದ್ದಾರೆ, ಅದೆಷ್ಟು ಉಪಯೋಗ ಆಗ್ತಿದೆ ಬಿಡ್ತಿದ್ದಾರೆ ಅಂತ ಕಾನ್ಸೆಪ್ಟ್ ಚೆನ್ನಾಗಿದೆ ಅದು ಪೂರ್ತಿ. ಪ್ಲಸ್ ಸಾಲಿಡ್ ವೇಸ್ಟ್ ಡಿಸ್ಪೋಸಲ್ಗೆ ನಮ್ಮ ಏನು ಲೆಗಸಿ ವೇಸ್ಟ್ ಅಂತ ಇದೆ, ಏನು ನಮ್ಮ ಇದರಲ್ಲಿ ಕಾರ್ಪೊರೇಷನಿನ ಒಂದು ಅಜ್ಗೊಂಡಹಳ್ಳಿಲಿ ಅದನ್ನು ಕೂಡ ಡಿಸ್ಪೋಸ್ ಮಾಡೋದಕ್ಕೆ ಅದು ಕಮ್ಮಿ ಅಮೌಂಟ್ ಇದ್ರೂ ಕೊಟ್ಟಿದ್ದಾರೆ, ಅದನ್ನು ಡೈಜೆಸ್ಟ್ ಮಾಡಿ ಖಾಲಿ ಇಲ್ಲಾಂದ್ರೆಲ್ಲ ಗುಡ್ಡ ಮಂಡೂರು ಗುಡ್ಡಗಳು ಆಗ್ಬಿಡ್ತಾವೆ ಪೂರ್ತಿ. ಪ್ಲಸ್ ರಸ್ತೆಗೂ ಕೂಡ ಕೊಟ್ಟಿದ್ದಾರೆ. ಡ್ರಿಂಕಿಂಗ್ ವಾಟರ್ ಇಂಟರ್ವೆನ್ಷನ್ ಅಂತಲೇ ಕೆರೆ ತುಂಬಿಸಿರೋವಂಥದ್ದು, ಅಂದರೆ ಬೇರೆ ಸ್ಪೋರ್ಟ್ಸ್ಗೆ ಸ್ಟೇಡಿಯಂ ಮಾಡಿರೋವಂಥದ್ದು. ಸೊ ಪ್ಲಸ್ ರಿಂಗ್ ರೋಡು, ತುಮಕೂರು ಕಂಜೆಷನ್ನ ಡಿಕಂಜೆಸ್ಟ್ ಮಾಡೋಕ್ಕೆ ರಿಂಗ್ ರೋಡ್ ಬರೀ 2 ಲೇನ್ ಇತ್ತು, ಅದನ್ನು 4 ಲೇನ್ ಮಾಡಿ ಸರ್ವಿಸ್ ರೋಡ್ ಮಾಡೋವಂಥ ಕೆಲಸ ಮಾಡಿರೋವಂಥದ್ದು. ಇವೆಲ್ಲವನ್ನು ಕೂಡ ಒಳಗೊಂಡಂತೆ ಸ್ಮಾರ್ಟ್ ಸಿಟಿನೂ ತೊಗೊಂಡ್ರು. ಆದರೆ ಎಂಟೈರ್ ವ್ಯಾಪ್ತಿಗೆ ಬರೋದಿಲ್ಲ, ಅದು ಎಂಟೈರ್ 35 ವಾರ್ಡ್ ವ್ಯಾಪ್ತಿಗೆ ಬರಬೇಕಾದ್ರೆ ತುಂಬ ಹಣ ಬೇಕು, ಇನ್ನೂ ಒಂದು 2-3 ಸಾವಿರ ಕೋಟಿ ಬೇಕಾಗ್ತದೆ. ಆದ್ದರಿಂದ ಏನು ಬಂದಂಥ 600-700 ಕೋಟಿನಲ್ಲಿ ಪ್ಲಸ್ ನಮಗೆ ನಮ್ಮ ಡಿಜಿಟಲ್ ಡೇಟಾ ಸೆಂಟರ್ ಏನಿದೆ, ಕಮಾಂಡ್ ಕಂಟ್ರೋಲ್ ಸೆಂಟ್ರು, ಅದಕ್ಕೂ 40-60 ಕೋಟಿ ಹೋಗಿದೆ. ಅದು ಇಲ್ಲಲ್ಲ, ಸೆಂಟ್ರಲೈಸ್ಡ್, ಅದು ಮೇಲಿಂದ ಮಾಡೋದು. ಕಂಪಲ್ಸರಿ ಒಂದು ಊರಿಗೆ ಕಮಾಂಡ್ ಕಂಟ್ರೋಲ್ ಸೆಂಟ್ರಿಗೆ 125-130 ಕೋಟಿ ಖರ್ಚು ಮಾಡಿದ್ದಾರೆ ಬೆಳಗಾಮಲ್ಲಿ. ಅದರಿಂದ ಜನಕ್ಕೆ ಇದು ಕಾಣೋದಿಲ್ಲ ಇದೆಲ್ಲ, ಬಟ್ ಫ್ಯೂಚರಿಗೆ ಬೇಕು. ನಿಮಗೆ ಗೊತ್ತಿರಲಿ, ತುಮಕೂರಿನಲ್ಲಿ ಏನು ಕಮಾಂಡ್ ಕಂಟ್ರೋಲ್ ಸೆಂಟ್ರು ಮತ್ತು ಈ ಕ್ಯಾಮ್ರಾಗಳು ಹಾಕಿದ್ದಾರೆ ಹದ್ಗಾವಲು, ಅದರಿಂದ ಸಾಕಷ್ಟು ಅನುಕೂಲ ಆಗ್ತಾಯಿದೆ. ಹೈ ಡೆಫಿನೇಷನ್ ಕ್ಯಾಮ್ರಾಸ್ ತಿರ್ಗಾ ಒಂದು 2-3 ಕೋಟಿ ಕೊಟ್ವಿ ನಾವೇನು ಸೇವಿಂಗ್ಸ್ ಅಮೌಂಟಲ್ಲಿ. ಪ್ಲಸ್ಸು ಆ ಕಮಾಂಡ್ ಕಂಟ್ರೋಲ್ ಸೆಂಟ್ರ್ ಏನಿದೆ, ನನ್ನ ಆಫೀಸ್ ಪಕ್ಕನೇ ಇತ್ತು ಟೌನಲ್ಲಿ, ಈಗ ಸ್ವಲ್ಪ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಪೊಲೀಸ್ ಇದಕ್ಕೆ. ಪ್ಲಸ್ ಕೆಲವೊಂದು ಪ್ಯಾರಾಮೀಟರ್ಸ್ನ ಕಾರ್ಪೊರೇಷನಲ್ಲಿ ಇಟ್ಕೊಂಡಿದ್ವಿ. ಡ್ರಿಂಕಿಂಗ್ ವಾಟ್ರು ಎಲ್ಲೆಲ್ಲಿ ಎಷ್ಟೆಷ್ಟು ಫ್ಲೋ ಆಗ್ತಿದೆ ಅದೆಲ್ಲನೂ ಕೂಡ ಕಂಟ್ರೋಲ್ ಇರೋವಂಥದ್ದು. ಕಮಾಂಡ್ ಕಂಟ್ರೋಲ್ ಅಂದರೆ ಬರೀ ಕ್ಯಾಮ್ರಾದಲ್ಲಿ ಟ್ರಾಫಿಕ್ ನೋಡೋದಂತ ಅಲ್ಲ, ನಮ್ಮ ಈವನ್ ಬೆಸ್ಕಾಮ್ದು ಕೂಡ ಅಲ್ಲಿ ಇಂಟಿಗ್ರೇಟ್ ಆದರೆ ಎಲ್ಲೆಲ್ಲಿ ಕರೆಂಟ್ ಬರ್ತಿದೆ, ಎಲ್ಲಿ ಡಿಸ್ಕನೆಕ್ಟ್ ಆಗಿದೆ ಅದೆಲ್ಲ ಕೊಡ್ತಾರೆ. ಪ್ಲಸ್ ಡ್ರಿಂಕಿಂಗ್ ವಾಟರ್ ಅಷ್ಟೇ, ನಮ್ಮದು ಬೋರ್ಡ್ನಳ್ಳಿಯಿಂದ ಪಂಪ್ ಮಾಡಿದಾಗ ಎಷ್ಟು ಬರ್ತದೆ ಎಲ್ಲವನ್ನೂ ಕೂಡ ನಿಮಗೆ ಕಂಟ್ರೋಲ್ಸು ಅಲ್ಲಿ ನೋಡ್ಕೋಬೋದು. ಆ ರೀತಿ ಕಂಟ್ರೋಲ್ ಅದಿರೋವಂಥದ್ದು. ಸ್ಕ್ಯಾಡಾ ಅಂತಾರೆ ಅದಕ್ಕೆ, ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡೇಟಾ ಅಕ್ವಿಷನ್ ಅಂತ ಏನದು ಟೆಕ್ನಾಲಜಿ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋಂಥ ಸ್ಕ್ಯಾಡಾ ಬೋತ್ ಫಾರ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ನಿಮ್ಮ ಈವನ್ ಬೆಸ್ಕಾಮ್ದು KB ಏನು ಕರೆಂಟ್ ಇದೆ ಅದನ್ನು ಕೂಡ, ಇವೆಲ್ಲವನ್ನು ಕೂಡ ಒಳಗೊಂಡಂಥ. ಇದಕ್ಕೆಲ್ಲ ದುಡ್ಡು ಖರ್ಚಾಗ್ತದೆ, ಇದು ಕಣ್ಣಿಗೆ ಕಾಣಲ್ಲ. ಇದು ನಗರ ನಡೆಸೋಕ್ಕೆ ಎಫಿಷಿಯನ್ಸಿ ವಿಚಾರದಲ್ಲಿ ಅದು ಉಪಯೋಗ ಆಗ್ತದೆ. ಆದರೆ ನೀವು ಹೇಳ್ದಂಗೆ ಉಳಿದ ವಾರ್ಡು ಹೆಚ್ಚು ಕಮ್ಮಿ ಇನ್ನು 30 ವಾರ್ಡೆ ಅಂತ ಅಂದ್ರಿ, ಒಂದು 28 ವಾರ್ಡು ಸ್ಥಿತಿ ತುಂಬ ಚಿಂತಾಜನಕ. ಆದರೆ ನಮಗೆ ಯಡಿಯೂರಪ್ಪನವ್ರು ಹಿಂದೆ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ, ಪ್ಲಸ್ ಬೊಮ್ಮಾಯಿಯವರು ಸೇರಿ ಸುಮಾರು 70-80 ಕೋಟಿ ಮೇಲೆ ದುಡ್ಡು ಕೊಟ್ಟರು. ಮೇನ್ ರಸ್ತೆ ತುಮಕೂರಿನಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಮೇನ್ ರೋಡ್ಸ್ ಆರ್ ಆಲ್ ಕಂಪ್ಲೀಟ್ಲಿ ಆಸ್ಫಾಲ್ಟೆಡ್, ವೈಟ್ ಟಾಪಿಂಗು ಮಾಡಿ. ಉದಾಹರಣೆಗೆ ದಾನಾ ಪ್ಯಾಲೇಸ್ ಟು ಸದಾಶಿವನಗರ ನಿಮ್ಗೇನು ಕುಣಗಲ್ ರೋಡ್ ಹೋಗುವಂಥದ್ದು ಲಾಸ್ಟಿಗೆ ತೊಗೊಂಡ್ವಿ. ಅಂದರೆ ಅದು ಈ ಗ್ರಾಂಟ್ ಅಲ್ಲ, PWD ಯಾವುದೋ ಒಂದು ಸೇವಿಂಗ್ಸ್ ಇದೆ, ಇದನ್ನು 6-7 ಕೋಟಿ ಇತ್ತು, ಅದನ್ನು ಎಲ್ಲ ಕಾರ್ಪೊರೇಟ್ರು ನನ್ನ ಮೇಲೆ ರೇಗಾಡಿದ್ರು, ಎಲ್ಲ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ನಾನು ಯಾವುದಕ್ಕೂ ಒಪ್ಪದೆ, ಅದು ಒಂದೇ ರೋಡಿಗೆ ಸುಮಾರು 5-6 ಕೋಟಿ ಆಗ್ತದೆ. ಯಾಕಂದರೆ ಆ ಥರ ಮಾಡಬೇಕು. ಆರ್ಟೀರಿಯಲ್ ರೋಡ್ ಶುಡ್ ಬಿ ಕವರ್ಡ್ ಫಸ್ಟ್. ನಾವೆಲ್ಲರಿಗೂ ಹಂಚ್ಕೊಂಡವ್ರು ನಿಮ್ಗೇನು ಕಣ್ಣಿಗೆ ಕಾಣೋದಿಲ್ಲ. ಪ್ಲಸ್ ನಿಮಗೆ ಬಡ್ಡಿಹಳ್ಳಿ ಮೇನ್ ರೋಡ್ ಇರ್ಬೋದು, ಸಿದ್ದರಾಮೇಶ್ವರ ಬಡಾವಣೆ ಏನು ಮಿರ್ಜಿ ಪೆಟ್ರೋಲ್ ಬಂಕಿಂದ ಬಟ್ವಾಡಿಯಿಂದ ಅಪ್ ಟು ರಿಂಗ್ ರೋಡ್ ಇರ್ಬೋದು, ಪ್ಲಸ್ ನಿಮಗೆ ಏನು ಸತ್ಮಂಗ್ಲ, ಪ್ಲಸ್ ಈ ಕಡೆ ದೇವರಾಯಪಟ್ಟಣ ರೋಡ್ ಇರ್ಬೋದು, ಗಂಗಸಂದ್ರದ ರೋಡ್ ಇರ್ಬೋದು, ಕುಣಗಲ್ ರೋಡ್ ವರ್ಷೇದೋಗಿತ್ತು, ಎಲ್ಲ ಒಂದು ಗುಂಡಿ ಬಿದ್ದುಬಿಟ್ಟು ಎಲ್ಲ ಅದ್ರೊಳಗೆ ಹೋಗಿ ಸ್ವಿಮ್ಮಿಂಗ್ ಪೂಲ್ ಥರ ನೀರಾಗ್ಬಿಟ್ಟು ಕೂತಿದ್ರು. ಅದಕ್ಕೂ ಕೂಡ ಆಗದೆ ಯಾವುದಾದ್ರು ಗ್ರ್ಯಾಂಟ್ ತೊಗೊಂಡು. ಆರ್ಟೀರಿಯಲ್ ರೋಡ್ಸ್, ಮೇನ್ ರೋಡ್ಸ್ ಏನಿದೆ ಮೇಜರ್ ಕವರ್ ಮಾಡಿ. ತುಮಕೂರು BH ರೋಡನ್ನು ಕೂಡ ಅದನ್ನು ಯಾವುದೋ ನ್ಯಾಷನಲ್ ಹೈವೇ ಗ್ರ್ಯಾಂಟ್ ಬಂತು. ಪ್ಲಸ್ ಸ್ಮಾರ್ಟ್ ಸಿಟಿನಲ್ಲಿ ಶೋಲ್ಡ್ರನ್ನೆಲ್ಲ ಇಂಪ್ರೂವ್ ಮಾಡಿದ್ವಿ. ಈಗ ಸೋಮಣ್ಣ ಸಾಹೇಬರು ಕೂಡ ಅದಕ್ಕೆ ದೊಡ್ಡ ಮಟ್ಟದ ಗ್ರ್ಯಾಂಟ್ ಕೊಡ್ತಿದ್ದಾರೆ, ಅದು ಅವ್ರ ಬಾಯಲ್ಲೇ ಕೇಳೋಣ ಆಮೇಲೆ ಪೂರ್ತಿ. ಇವೆಲ್ಲ ಮಾಡಿದ್ದೀವಿ. ಆದರೆ ನೀವು ಔಟ್ಸ್ಕರ್ಟ್ಸ್ಗೆ ಹೋದರೆ ತುಂಬ ಕಷ್ಟ ಇದೆ ಸರ್. ಇನ್ನೂ ರೋಡ್ಸ್, ಇಂಟರ್ನಲ್ ರೋಡ್ಸ್ ಆಗಿಲ್ಲ. ಈ ಸರ್ಕಾರ ಏನೋ ಒಂದಿಷ್ಟು ಗ್ರ್ಯಾಂಟ್ ಕೊಡ್ತೀವಿ ಅಂತಿದ್ದಾರೆ, ನೋಡೋಣ ಅದರಲ್ಲಿ ಏನಾರು ಒಂದಿಷ್ಟು ಕವರ್. ಬಟ್ ಮೇಜರ್ ನಮ್ಮ ಹಿಂದೆ ಇದ್ದಾಗ ಆರ್ಟೀರಿಯಲ್ ರೋಡ್ಸ್ ಜೊತೆಗೆ ನಮ್ಮ ಏನು ಬಡಾವಣೆ ರೋಡ್ಸ್ಗಳಿದ್ವಿ ಔಟ್ಸ್ಕರ್ಟ್ಸ್ಗೆಲ್ಲ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಬೊಮ್ಮಾಯಿಯವ್ರು ಕೊಟ್ಟು ಗ್ರ್ಯಾಂಟಲ್ಲಿ ಮೇಜರಾಗಿ ಮಾಡಿದ್ದೀವಿ. ಇನ್ನೂ 40% 50% ಗ್ಯಾಪ್ ಇದೆ. ಬಟ್ ನಮಗೆ ಸಮಸ್ಯೆ ಆಗ್ತಿರೋದು ಸರ್ ಈ ಡ್ರಿಂಕಿಂಗ್ ವಾಟ್ರ್ ರೀಚ್ ಪ್ಲಸ್ UGD ಸಿಸ್ಟಮ್ ವೆರಿ ಇನ್ನೂ ನಾವು ಸಸ್ಟೈನ್ ಆಗಿಲ್ಲ, ಸ್ಟೆಬಿಲೈಸ್ ಆಗಿಲ್ಲ. ಫಸ್ಟು ಕುಡಿಯೋ ನೀರಿಗೆ ಬರ್ತೀನಿ. ಕುಡಿಯೋ ನೀರು ತಮಗೆಲ್ಲ ಗೊತ್ತಿರಲಿ, ಬೂಡ್ನಳ್ಳಿ ಕೆರೆಗೆ ನೀರು ಬರಬೇಕು, ಹೇಮಾವತಿ ಗ್ರಾವಿಟಿಲಿ ಬರ್ತದೆ, ಅಲ್ಲಿಂದ ತುಮಕೂರು 35 ವಾರ್ಡ್ಗೂ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಅದರಲ್ಲಿ ಸುಮಾರು 200 ಕೋಟಿ ಏನೋ ಕೊಟ್ಟಿದ್ರು ಹಿಂದೆ ಎಲ್ಲ. 2013 ನಮ್ಮ ತಂದೆಯವರು MP ಇದ್ದಾಗ ಅದು 24/7 ಸ್ಕೀಮ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದು. ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರುತ್ತೆ, ಸೆಂಟ್ರಲ್ದು ಇರ್ತದೆ. ಅದು ಶುರು ಮಾಡಿ ನಮ್ಮ ಎಕ್ಸಿಸ್ಟಿಂಗ್ ಒಂದು 27-28 ಓವರ್ ಹೆಡ್ ಟ್ಯಾಂಕ್ ಇತ್ತು, ಅದ್ರ ಜೊತೆ ಒಂದು 12 ಕೊಟ್ಟರು. ಈಗ 43-44 ಓವರ್ ಹೆಡ್ ಟ್ಯಾಂಕ್ ಇದೆ. ನೀವು ಶುದ್ಧೀಕರಣ ಘಟಕ ಆದಮೇಲೆ ಆ ಓವರ್ ಹೆಡ್ ಟ್ಯಾಂಕಿಗೆ ಚಾರ್ಜ್ ಆಗಿ ಅಲ್ಲಿಂದ ಜನಕ್ಕೆ ಬರಬೇಕು. ದಟ್ ಈಸ್ ದಿ ರಿಯಲ್ ಸಿಸ್ಟಮ್. ನೇರವಾಗಿ ಬೋರ್ವೆಲ್ಲಿಂದ ಮನೆ ಕೊಡೋದು. ಆ ಬೋರ್ವೆಲ್ ನೀರು ಯಾವ ಲೆವೆಲ್ಗೆ ಇರ್ತದೆ ನಿಮಗೆ ಗೊತ್ತಿಲ್ಲ. ಕೊಳಚೆ ನೀರು ಹೋಗಿದ್ರೂ ಇರ್ಬೋದು, ಫ್ಲೋರೈಡ್ ಕಂಟೆಂಟು ಇರ್ಬೋದು. ನಮಗೆ ಶುದ್ಧೀಕರಣ ಘಟಕ ಇರೋದು ತುಮಕೂರಿನಲ್ಲಿ ಸದ್ಯಕ್ಕೆ 2 ಚಾಲನೆಯಲ್ಲಿರೋಂಥದ್ದು. ಒಂದು ತುಂಬ ಹಳೇದು ಅಂದರೆ ಬೂಡ್ನಳ್ಳಿಲೇ ಇದೆ, ಅದು 30 ಮಿಲಿಯನ್ ಲೀಟರ್ಸ್ ಪರ್ ಡೇ. ಇನ್ನೊಂದು PNR ಪಾಳ್ಯ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಹಿಂಭಾಗ ಇರೋಂಥದ್ದು, ಅದು ಸುಮಾರು 50 ಮಿಲಿಯನ್ ಲೀಟರ್ಸ್ ಪರ್ ಡೇ. ಇವೆರಡೇ ವರ್ಕ್ ಆಗ್ತಿರೋದು ನಮಗೆ.
ಪ್ಲಸ್ ಹಳೇದೇನು ನಮಗೆ ವಿದ್ಯಾನಗರ ವಾಟರ್ ವರ್ಕಲ್ಲಿ ಇತ್ತು, ಮುಂಚೆ ಕೆಮ್ಮಣ್ಣು ನೀರು ಕುಡಿತಿದ್ವಿ ಮೈದಾಳದ್ದು, ಅದಿಲ್ಲ ಈಗ. ಬಟ್ ಅಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದೀವಿ ನಾವು. ಓವರ್ ಹೆಡ್ ಟ್ಯಾಂಕ್ 2 ಇದೆ, ಹಳೇದು ಡಿಮಾಲಿಷ್ ಮಾಡಲಿಲ್ಲ. ಸೊ ಅಲ್ಲೂ ಕೂಡ ಅವ್ನು ಮಾಡಬೇಕು ಅಂತೇಳಿ ಪ್ರಪೋಸಲ್, ಅದಕ್ಕೆ 40 ಕೋಟಿ ಮೇಲೆ ಬೇಕು. ಪ್ಲಸ್ ನಮಗೆ 2009-10 ಮಾಡಿದ್ದಿದೆ ಎಸ್ಟಿಮೇಟ್, 2008 to 10 ಏನು 24/7 ಅಂತ ಹೇಳಿದ್ನಲ್ಲ, ನಾನು ಡ್ರಿಂಕಿಂಗ್ ವಾಟರ್ ಹೇಳ್ತೀನಿ, UGD ಆಮೇಲೆ ಬರ್ತೀನಿ. ಇದಕ್ಕೆ ಎಸ್ಟಿಮೇಟ್ ಅಂತ DPR ಮಾಡಬೇಕಾದ್ರೆ, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾದ್ರೆ ಊರು ಎಷ್ಟು ಬೆಳೆದಿತ್ತು ಅವಾಗ ಅದನ್ನು ತಗೊಂಡು ಮಾಡಿದ್ರು. ಈಗ ಸುಮಾರು 15 ವರ್ಷ ಆಗೋಯ್ತು ಅದು ಶುರು. DPR ಮಾಡಿ ಸ್ಟೇಜ್ಗೂ ಇವತ್ತು 15 ವರ್ಷ ಆಗಿದೆ. ಊರು ಬೆಳ್ಕೊಂಡು ಹೋಗಿದೆ. ಖಾಲಿ ಸೈಟ್ ಮೇಲೆ ಎದ್ದಿದ್ದೆಲ್ಲ ಮನೆ ಕಟ್ಟಿದ್ದಾರೆ, ಸಾವಿರಾರು ಮನೆ ಆ್ಯಡ್ ಆಗಿದೆ ಈಗ ಅವ್ರು ಬೊಂಬಡ ಹೊಡ್ಕೊಂತಾರೆ ನೀರಿಲ್ಲ ಅಂತ. ಈಗ ಅದಕ್ಕೆಲ್ಲ ಕನೆಕ್ಷನ್ ಕೊಡೋದಕ್ಕೆ ಎಸ್ಟಿಮೇಟ್ ಮಾಡಬೇಕು, ಪೈಪ್ಲೈನ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು. ಪ್ಲಸ್ ನಮಗೆ ಹೊಸ ಶುದ್ಧೀಕರಣ ಘಟಕನೂ ಹಾಕಬೇಕು. ಈಗ ಎಂಟೈರ್ ಒಂದು ಕಡೆಯಿಂದನೇ ಬರ್ತದೆ ನೀರು. ಆದ್ದರಿಂದ ಇದಕ್ಕೆ ಸುಮಾರು ಒಂದು 60-70 ಕೋಟಿ ರೂಪಾಯಿ ದುಡ್ಡು ಮೇಲೆ ಬೇಕಾಗ್ತದೆ. ನಾನು ಮಿನಿಮಲ್ ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ಒಂದು ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ, ಅಂದಾಜು ಲೈನ್ ಎಸ್ಟಿಮೇಟ್ ಮಾಡಿದ್ದೀವಿ. ಅದು DPR ಮಾಡೋದಕ್ಕೆ ದುಡ್ಡಿಲ್ಲ. ಮೇಲಿಂದ ಯಾವಾಗ ಕೊಡ್ತಾರೋ ನಾನು ಅದನ್ನು ಅಡ್ರೆಸ್ ಮಾಡ್ತೀನಿ. ಪರಮೇಶ್ವರ್ ಸಾಹೇಬರು ಭಾರಿ ಸ್ಟ್ರೆಸ್ ಮಾಡಿ ಹೇಳೋದು ಇದನ್ನು. ಈ ಡ್ರಿಂಕಿಂಗ್ ವಾಟರ್ ಓವರ್ ಹೆಡ್ ಟ್ಯಾಂಕ್ಸ್ ನಮಗೆ ಇನ್ನೂ 15 ಬೇಕು. ನಿಮಗೆ ಮಾರುತಿನಗರ ಓವರ್ ಹೆಡ್ ಟ್ಯಾಂಕ್ ಹೋಗಿ ನೋಡ್ಬಿಟ್ರೆ ನೀವು ಅದೊಂದು ಎಷ್ಟು ಏರಿಯಾಗೆ ಸರ್ವ್ ಮಾಡ್ತದೆ, ತುಂಬ ಕಷ್ಟ ಸರ್. ಅದು ಚಾರ್ಜ್ ಮಾಡೋ ಅಷ್ಟೊತ್ತು ಮುಖಾಲಿ ಹಳ್ಳೆ ಖಾಲಿ ಆಗೋಗಿರ್ತದೆ. ವಾರಕ್ಕೆ ನಿಮ್ಗೆ 2-3 ದಿವಸ ನೀರು ಕೊಡೋಕ್ಕಾಗ್ತದೆ ಅಷ್ಟೇ. 24/7 ಹೆಸ್ರಿಗೆ ಅಷ್ಟೇ, 24 ಗಂಟೆ ಕೊಡೋಕ್ಕಾಗೋದಿಲ್ಲ. ವಾರಕ್ಕೆ 3 ದಿವಸ ಬಂದರೆ ನಾಗರಿಕರು 100% ಸ್ಯಾಟಿಸ್ಫೈಡ್ ಇರ್ತಾರೆ. ಅದರಿಂದ ಇನ್ನೂ 15 ಓವರ್ ಹೆಡ್ ಟ್ಯಾಂಕ್ ಆಗಬೇಕು ನಮಗೆ. ಪ್ಲಸ್ ಅದು ಹೊಸ ಲೈನ್ ಆಗಬೇಕು, ಅಲ್ಲಿಂದ ಪಂಪಿಂಗ್ ಸ್ಟೇಷನ್ ಇರೋದು ಎಲ್ಲೆಲ್ಲಿ ನಮ್ಮಲ್ಲಿ ಶುದ್ಧೀಕರಣ ಘಟಕ ನಾನು 2 ಕಡೆ ಹೇಳಿದೆ. ಈಗ ಅದರಿಂದ ನೀರು DC ಬಂಗ್ಲೆ ಹತ್ರ ಒಂದು ದೊಡ್ಡ ಓವರ್ ಹೆಡ್ ಟ್ಯಾಂಕ್ ಐತೆ, ಅಲ್ಲಿಗೆ ಬಂದು ಚಾರ್ಜ್ ಆಗ್ತದೆ. ಅಲ್ಲಿಂದ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಒಂದು ದೊಡ್ಡದು ಸಂಪ್ ಅಂತಾರೆ, ಅದಕ್ಕೆ GLSR ಅಂತಾರೆ, ಗ್ರೌಂಡ್ ಲೆವೆಲ್ ಸ್ಟೋರೇಜ್ ರಿಸರ್ವ್ ಅಂತ, ದೊಡ್ಡದು ಮಿಲಿಯನ್ಸ್ ಆಫ್ ಲೀಟರ್ ಇಡಿ ಅಂತದ್ದು ಅಲ್ಲೊಂದಿದೆ. ಅಲ್ಲಿಗೆ ಬಂದು ಚಾರ್ಜ್ ಆಗಬೇಕು. DC ಬಂಗ್ಲೆಯಲ್ಲಿರುವಂಥ ಓವರ್ ಹೆಡ್ ಟ್ಯಾಂಕಿಂದ ಅಲ್ಲಿಗೆ ಬಂದು ಚಾರ್ಜ್ ಆಗ್ತದೆ. ಅಲ್ಲಿಂದ ನೀವು ಸುಮಾರು ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. DMA ಅಂತ ಕರೀತಾರೆ, ಡಿಸ್ಟ್ರಿಕ್ಟ್ ಮೀಟರಿಂಗ್ ಏರಿಯಾ. ತಲೆ ಕೆಡ್ಸ್ಕೊಂಡು ವಾರ್ಡ್ ವೈಸ್ ಅನ್ಕೊಳ್ಳಿ ಪೂರ್ತಿ. ಪ್ಲಸ್ ಇನ್ನೊಂದು ಸಂತೆ ಮೈದಾನದಲ್ಲಿ ಒಂದಿದೆ ಆ ಥರ GLSR, ದೊಡ್ಡ ಸಂಪ್ನ GLSR ಅಂತಾರೆ, ಗ್ರೌಂಡ್ ಲೆವೆಲ್ ಸ್ಟೋರೇಜ್ ರಿಸರ್ವರ್. ಅಲ್ಲೂ ಎಷ್ಟೋ ಮಿಲಿಯನ್ ಲೀಟರ್, ಅಲ್ಲಿಗೂ ಕೂಡ ಚಾರ್ಜ್ ಆಗ್ತದೆ. ಬೂಡ್ನಹಳ್ಳಿಯಿಂದ ಬರೋಂಥದ್ದು ಅಲ್ಲಿಂದನೂ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಎಲ್ಲೆಲ್ಲಿ ಹೋಗಬೇಕು. ಪ್ಲಸ್ ನಮ್ಮ ಇದರಲ್ಲಿ ವಿದ್ಯಾನಗರ ವಾಟರ್ ವರ್ಕ್ಸಲ್ಲೂ ಕೂಡ ಇದೆ. ಇಲ್ಲಿಂದ ನಿಮಗೆ ಏನು 35 ವಾರ್ಡಲ್ಲಿರುವಂಥ 43-44 ಏನೀಗ ಓವರ್ ಹೆಡ್ ಟ್ಯಾಂಕ್ ಇದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇದು ಈಸಿ ಅಲ್ಲ ಸರ್. ಹೊಸ ಊರಾದರೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಬೋದು. ಇದು ನಿಮಗೆ ಪೈಪ್ಲೈನ್ ಎಳೆದಿರೋವಂಥದ್ದು ತುಂಬ ವೈಜ್ಞಾನಿಕ ಅನ್ನೋದಕ್ಕಿಂತ ಪ್ರಾಕ್ಟಿಕಲಾಗಿ ಹೆಂಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದರೆ ಇದು ಚಾರ್ಜಿಂಗು ಕರೆಕ್ಟಾಗಿ ಆಗ್ತಿಲ್ಲ, ಸೀರಿಯಲಾಗಿ ಆಗ್ತಾಯಿದೆ ಇದು ಪೂರ್ತಿ. ಇವು ರೇಡಿಯಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಒಂದು ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲ ಕಡೆ ಆಗ್ತಾಯಿದೆ. ಇದು ಒಂದು ಕಡೆಯಿಂದನೇ ಹೋಗಬೇಕು. ಒಂದೇ ರೋಡ್ನಲ್ಲಿ ನೀವು ಎಲ್ಲ ಗಾಡಿಗಳು ಹೋದರೆ ಹೆಂಗೆ ಟ್ರಾಫಿಕ್ ಜಾಸ್ತಿ ಆಗ್ತದೋ ಹಂಗೆ ಈ 43-44 ಓವರ್ ಹೆಡ್ ಟ್ಯಾಂಕ್ನ ಫಿಲ್ ಮಾಡೋದು ವೆರಿ ಡಿಫಿಕಲ್ಟ್. ಅದು ನೀರಿನ ಸಮಸ್ಯೆ ಆಗದಿದ್ದಂಗೆ ನೋಡ್ಕೋತಾ ಇದ್ದೀರಾ? ಮಾಡ್ತಿದ್ದೀವಿ. ಬಟ್ ಈ 15 ಓವರ್ ಹೆಡ್ ಟ್ಯಾಂಕ್ ಆದರೆ ನಮಗೆ ನೆಕ್ಸ್ಟ್ ಲೆವೆಲ್ ಸ್ಟೆಬಿಲೈಸೇಷನ್ ಆಗ್ತದೆ. ಮತ್ತು ಅದಕ್ಕೆ ಕನೆಕ್ಷನ್ ಮಾಡಬೇಕು ಪೈಪ್ಲೈನ್. ಇದಕ್ಕೆಲ್ಲ ದುಡ್ಡು ಬೇಕು ಸರ್. ನನ್ನ MLA ಗ್ರಾಂಟ್ನಲ್ಲಿರೋ 1-2 ಕೋಟಿಲಿ ಅದು ಕೊಡೋಕ್ಕಾಗಲ್ಲ. ಆಮೇಲೆ ಸಾಕಷ್ಟು ನಾನು ಹೇಳ್ದಂಗೆ ಸಾವಿರಾರು ಮನೆ ಆ್ಯಡ್ ಆಗಿದೆ. ಇವರೇನು DPR 2008ರಿಂದ 10 ಮಾಡಿದ್ರು, ಅದಾದಮೇಲೆ ಆ ಬೇಸಿಸ್ ಮೇಲೆ ಅವ್ರು ಮಾಡಿದ್ರು. ಅದಾದಮೇಲೆ ಸಾವಿರಾರು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ ಔಟ್ಸ್ಕರ್ಟ್ಸ್ ಲೇಔಟ್. ಅದಕ್ಕೆಲ್ಲ ನೀವು ಕನೆಕ್ಷನ್ ಕೊಡಬೇಕು. ಆ ಲೇಔಟ್ನವ್ರು ಮಾಡ್ರವು ಇದಕ್ಕೂ ಸಿಂಕ್ ಆಗಲ್ಲ. ಸೊ ಆದ್ದರಿಂದ ಸುಮಾರು 60-70 ಕೋಟಿ ಮೇಲೆ ದುಡ್ಡು ಇವತ್ತು ನಮ್ಗೆ ಏನಾರು ಬಂದರೆ 15 ಓವರ್ ಹೆಡ್ ಟ್ಯಾಂಕು ಪ್ಲಸ್ ಅದು ಕನೆಕ್ಷನ್ ಮಾಡೋವಂಥ ಕೆಲಸ ಆಗಬೇಕು. ಪ್ಲಸ್ ಒಂದು ನಮ್ಗೆ ಇನ್ನೊಂದು ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಆಗಲೇಬೇಕು. ಇದೆಲ್ಲರ ನಮ್ಮ ದಕ್ಷಿಣ ಭಾಗದಲ್ಲಿ ಆದರೆ ತುಂಬ ಒಳ್ಳೆಯದು. ಈ ಮಳ್ಳೂರು ಗಂಗಸಂದ್ರ ಏನು ನಾವು ತುಂಬಿಸಿದ್ದೀವಿ ನೀರು ಹೇಮಾವತಿದು, ಬಟ್ ಎಲ್ಲ ಕಲುಷಿತ ನೀರು ಮಿಕ್ಸ್ ಆಗ್ತೈತೆ. ಅದು ಸೆಕೆಂಡ್ರಿ, ಅದು ಆಮೇಲೆ ಅದನ್ನು ಶೀಲ್ಡ್ ಮಾಡಬೇಕಾಗ್ತದೆ, ಅದನ್ನು ಮಾಡಬೇಕಾಗ್ತದೆ. ಅದರಿಂದ ಕುಡಿಯೋ ನೀರಿಗೋಸ್ಕರನೇ ನಮಗೆ ಸುಮಾರು ಇನ್ನೊಂದು 60-70 ಕೋಟಿ ಬೇಕಾಗ್ತದೆ. ಪ್ಲಸ್ UGD ನೀವು ಕೇಳಿದ್ರಿ. UGD ಈಸ್ ಎ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಆಲ್ ಟೌನ್ಸ್ ಆ್ಯಂಡ್ ಸಿಟೀಸ್ ಸರ್. ನೀವು ಎಲ್ಲೋದ್ರೂ ಕೂಡ UGD ಸಿಸ್ಟಮ್ 100% ಎಫಿಷಿಯೆಂಟ್ ಎಲ್ಲೂ ಇಲ್ಲ. ತುಮಕೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ತಮಗೆ ಗೊತ್ತಿರೋ ಸದಾನಂದ ಗೌಡ್ರು 2012ರಲ್ಲಿ ತುಮಕೂರಿನ UGD ಸೆಕೆಂಡ್ ಫೇಸ್ ಇಂಪ್ಲಿಮೆಂಟ್ ಆಗಿದ್ದು. ಫಸ್ಟ್ ಫೇಸ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 1996 or 98. ಅವಾಗ ದೇವೇಗೌಡರು, JH ಪಟೇಲ್ ಅವ್ರದ್ದೇನು ಸರ್ಕಾರ JDS ಇತ್ತು ಜನತಾ ಪಕ್ಷದ್ದು, ಆ ಟೈಮಲ್ಲಿ ಫಸ್ಟ್ ಫೇಸು ಶುರುವಾದಂಥ ತುಮಕೂರಿನೆಲ್ಲ ಆಗಿದ್ದು ಅವಾಗ ಮಾಡಿದ್ರು. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇತ್ತು, ಆ ಒಂದು ಲೋನ್ನಲ್ಲಿ ನಮ್ಮ ತುಮಕೂರು ಹಳೆ ರಿಂಗ್ ರೋಡು ಪ್ಲಸ್ ಈ UGD ಆದಂಥದ್ದು. ಅದೆಷ್ಟೋ ಲೋನ್ ತಗೊಂಡಿದ್ರು, ಇನ್ನೂ ತೀರಿಸಿಲ್ಲ ಅದನ್ನು ಪೂರ್ತಿ. ಅದು ಮುಂದುವರೆದ ಭಾಗ ಸೆಕೆಂಡ್ ಫೇಸ್ 2012ರಲ್ಲಿ ಅಪ್ರೂವ್ ಆಯಿತು. 2014ರಿಂದ ಅದನ್ನು ಟೆಂಡರು ಮತ್ತೊಂದು ಮಾಡಿ ಶುರು ಮಾಡಿದ್ರು. ಎಷ್ಟು ಸಮಸ್ಯೆ ಅಂದರೆ ಸರ್, ಜಾಗ ಯಾರೂ ಬಿಡಲ್ಲ. ನನ್ನದೇ ಜಾಗ ಇದ್ರೂ ನಾವು ಬಿಡಲ್ಲ, ಅಕ್ವಿಷನ್ ಮಾಡ್ಕೊಳ್ಳಿ ಅಂತೀವಿ. ಅದಕ್ಕೋಸ್ಕರ ಅವರು ಎಲ್ಲ ರಾಜಗಾಲ್ವೆಲ್ಲಿ ತಂದಿದ್ದಾರೆ. ನೀವು ಕ್ಯಾಸಂದ್ರದಿಂದ ನೋಡ್ಕೊಂಡ್ರೆ ಶಿಂಷಾ ವ್ಯಾಲಿಲಿ ತೊಗೊಂಬಂದಿದ್ದಾರೆ ಪೂರ್ತಿ, ರಾಜಗಾಲ್ವೆಲ್ಲಿ UGD ತೊಗೊಂಬಂದಿದ್ದಾರೆ ಪೂರ್ತಿ. ಮತ್ತು ಎಂಟೈರ್ ತಮ್ಗೆ ಗೊತ್ತಿರೋ ಹಾಗೆ ಇವತ್ತು ಭೀಮಸಂದ್ರ ಕೆರೆಗೆ ಹೋಗೋದು ನಮ್ಮ ಗಲೀಜು ನೀರೆಲ್ಲ. ಆ್ಯಕ್ಚುಲಿ ಈ ಕೆರೆಗಳ್ನ ಕೊಡಲ್ಲ, ಅವಾಗೇನೋ ಪಾಪದ ಊರು ಆ ಕೆರೆ ಸೇರ್ಕೊಂಬಿಟ್ಟಿದೆ. ಈಗ NGT ರೂಲ್ಸ್ ಪ್ರಕಾರ ನೀವು ಕೆರೆನ ತೊಗೊಳಕ್ಕೆ ಬರಲ್ಲ. ಯಾವುದೇ ಒಂದು ಸೆಪ್ಟಿಕ್ ಟ್ಯಾಂಕು ಮತ್ತು ಈ ರೀತಿ
STP ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಗೆ ತೊಗೊಳಕ್ಕೆ ಬರಲ್ಲ. ಅದರಿಂದ 100 ಅಡಿನೂ ನೀವು ಮುಟ್ಟಂಗಿಲ್ಲ. ಯಾವ್ದಾರ ಪ್ರೈವೇಟ್ ಲ್ಯಾಂಡ್ ನೀವು ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಂಡು ಅಲ್ಲಿ ನೀವೆಲ್ಲ ದೊಡ್ಡ ಸ್ಟೋರೇಜ್ ಮಾಡ್ಕೊಂಡು ಇದನ್ನು ಶುದ್ಧ ಮಾಡಿಬಿಟ್ಟು ಸೀವೇಜ್ ಟ್ರೀಟ್ಮೆಂಟ್ ಮಾಡಬೇಕು. ಈಗ ಆಗ್ಬಿಟ್ಟಿದೆ, ಅದೇನೋ ಒಂದು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, ಒಂದು ಹೊಸ ಟೆಕ್ನಾಲಜಿ HRBR ಟೆಕ್ನಾಲಜಿ ಅನ್ನೋದರಲ್ಲಿ ಒಂದು 25 ಕೋಟಿದೇನೋ ಒಂದು ಅಪ್ಗ್ರೇಡ್ ಆಗ್ತಾ ಇದೆ ಭೀಮಸಂದ್ರದ ಇದರಲ್ಲಿ. ಬಟ್ ಎಂಟೈರ್ ನೀರು ನಮಗೆ ಊರಿಂದು ಗ್ರಾವಿಟಿನಲ್ಲಿ ಅಲ್ಲಿ ಹೋಗೋದಿಲ್ಲ. ಸೊ ಮಧ್ಯ ಅದನ್ನು ವೆಟ್ವೆಲ್ ಅಂತಾರೆ, ಗಂಗಸಂದ್ರದಲ್ಲೊಂದು ಮಾಡಿಕೊಟ್ಟಿದ್ದು, ಅದನ್ನು ಮಳ್ಳೂರು ಕೆರೆಗೆ ಮಾಡಿಬಿಟ್ಟಿದ್ರು ಮುಂಚೆ. ನಮ್ಮ ಫಾದರು ಅವರೆಲ್ಲ ಗಲಾಟೆ ಮಾಡಿ ಅವಾಗ ಅದನ್ನು ಗಂಗಸಂದ್ರಕ್ಕೆ ಶಿಫ್ಟ್ ಮಾಡಿ ಆ ಊರಿನವ್ರ ಕೈಲಿ ಬೈಸ್ಕೊತಾ ಇದೀವಿ. ಅಲ್ಲಿ ಈ ಕ್ಯಾಸಂದ್ರದಿಂದ ಬರೋ UGD ಸೆಕೆಂಡ್ ಫೇಸ್ ಎಂಟೈರ್ ಸೀವೇಜು ಅಲ್ಲಿಗೆ ಬರ್ತದೆ. ಅಲ್ಲಿಂದ ಪಂಪ್ ಮಾಡಿ ಇಲ್ಲಿಗೆ ಬರಬೇಕು. ಇದಕ್ಕೆ ಕರೆಂಟು ಮತ್ತೊಂದು ಹೋದಾಗ ಅಲ್ಲೇ ಉಕ್ಕಿ ಹರಿಯುತ್ತೆ, ಲೋಕಲ್ ಅವ್ರು ಗಲಾಟೆ ಮಾಡ್ತಾರೆ. ಪ್ಲಸ್ ನಿಮಗೆ ಶಿರಾಗೇಟು ಒನ್ನೆನಹಳ್ಳಿ ಐತಲ್ಲ, ಅದು ಇನ್ನೂ ದೊಡ್ಡ ಸಮಸ್ಯೆ. ಅಲ್ಲೂ ಕೂಡ ಈ ರೀತಿ ಮಿನಿ STP ಆಗಿ ಅಲ್ಲೇ ಒಂದು ಆಗಬೇಕು. ಇವೆಲ್ಲಕ್ಕೂ ಕೂಡ ದುಡ್ಡು ಕೋತ ಆಗ್ಬಿಟ್ಟಿದೆ. ಸೊ ನಮ್ಮಲ್ಲಿ ಏನು UGDಗೆ ಇವತ್ತಿನ ಪ್ರಕಾರ ಅದಕ್ಕೂ ಕೂಡ 50 ರಿಂದ 80 ಕೋಟಿ ಮಧ್ಯೆ ಬೇಕು. ಅಂದಾಜು ಪಿಕ್ಚರ್ ನಾನು ಹೇಳ್ತಿದ್ದೀನಿ, ಕರೆಕ್ಟಾಗಾದರೆ DPR ಮಾತಾಡೋಕೆ ಹೋದಾಗ ಅದಕ್ಕೆ ದುಡ್ಡು ಸಿಗ್ತಾ ಇಲ್ಲ ನಮಗೆ. ಆಮೇಲೆ ನೀವು ಹೇಳ್ದಂಗೆ 2010-12ರಲ್ಲಿ ಮಾಡಿರೋಂಥ DPR ಈಗ ಸಾವಿರಾರು ಮನೆಗಳು ಹೆಚ್ಚಿಗೆ ಆಗಿದ್ದಾವೆ. ಅವಕ್ಕೆಲ್ಲ UGD ಕನೆಕ್ಷನ್ ಕೊಡೋಕೆ ಹೊಸ ಲೈನ್ಗೆ ದುಡ್ಡು ಯಾರು ಕೊಡ್ತಾರೆ? ಅವ್ರೇನೋ ಲೇಔಟ್ನವ್ರು ಒಂದಿಷ್ಟು ಮಾಡಿರ್ತಾರೆ, ಬಟ್ ಒಂದೂ ಈ ಒಂದು ಲೈನ್ಗೆ ಸಿಂಕ್ ಆಗೋದಿಲ್ಲ. ಉದಾಹರಣೆಗೆ ನಮಗೆ ಈ ದೇವರಾಯಪಟ್ಟಣ ಪಕ್ಕ ಒಂದು ಸ್ಕೂಲ್ ಇದೆ, ಅದ್ರ ಪಕ್ಕ ಇರುವಂಥ ಲೇಔಟ್ ಪ್ರಶಾಂತ್ ನಗರ ಅವೆಲ್ಲ ಪೂರ್ತಿ ಅಲ್ಲಿ ಹೋಗ್ಬಿಟ್ರೆ ತುಂಬ ಸಮಸ್ಯೆ. ಮಾತೆತ್ತೂರು ಸೆಪ್ಟಿಕ್ ಟ್ಯಾಂಕು ಇದನ್ನು ಕಳಿಸ್ಬೇಕು, ಸಕ್ ಮಾಡಬೇಕು, ಆಗದೇ ಇರೋ ಕೆಲಸ. ಮೇನ್ ಲೈನಿಗೆ ಬಂದು ಅದೇ ಆಗಬೇಕು ಪೂರ್ತಿ, ಅದು ಆಗ್ತಿಲ್ಲ. ಅದರಿಂದ ಅದಕ್ಕೂ ಕೂಡ ಸ್ಟೆಬಿಲೈಸೇಷನ್ ಮಾಡೋಕ್ಕೆ 60 ರಿಂದ 80 ಕೋಟಿ ಬೇಕು. ಮೊನ್ನೆ ಬಜೆಟ್ನಲ್ಲಿ ನಾನು ಕೇಳಿದೆ, ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇಡೀ ನಾನು ಹೇಳಿದೆ ಸುಮಾರು 315 ULB ಇದ್ದಾವೆ. BBMP ಬಿಟ್ಬಿಡಿ, ಅವ್ರಿಗೆ 6000 ಕೋಟಿ ಅವ್ರಿಗೆ ಆದಾಯ ಐತೆ, ಅವ್ರಿಗೆ ಏನಾರ ಮಾಡ್ಕೊತಾರೆ ಪೂರ್ತಿ. BBMP ಹೊರತುಪಡಿಸಿ 315 ULBs ಇದೆ, ಅರ್ಬನ್ ಲೋಕಲ್ ಬಾಡೀಸ್ ಅಂತೀವಿ. ಅದರಲ್ಲಿ 10 ಮಹಾನಗರ ಪಾಲಿಕೆ ಇದೆ, ಸುಮಾರು ಎಷ್ಟೋ ನಗರಸಭೆ ಇದೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಪ್ಲಸ್ ಹೊಸದಾಗಿ ಏನೋ 4 ನೋಟಿಫೈ ಮಾಡಿದ್ದಾರೆ ಟೌನ್ನ. ಇಷ್ಟು ಸೇರಿ 315 ಇದೆ. ಹಾರ್ಡ್ಲಿ ನಿಮ್ಮ ಬಜೆಟ್ಟು 4,10,000 ಏನು ಕೋಟಿ ಬಜೆಟ್ನಲ್ಲಿ 1% ಒಳಗೂ ಇಲ್ಲ ಇದಕ್ಕೆ ನಿಮಗೆ ಗ್ರ್ಯಾಂಟು. ಅದರಲ್ಲಿ ಘೋಷಣೆಗಳನ್ನ ಮಾಡಿದ್ದಾರೆ. ಡ್ರಿಂಕಿಂಗ್ ವಾಟರ್ ಯಾವುದೆರಡು ಊರು ಹೇಳಿದ್ದಾರೆ ಸ್ಪೀಕರ್ ಅವ್ರ ಕ್ಷೇತ್ರ, ಅದು ಮಾಡಲಿ. ಡ್ರಿಂಕಿಂಗ್ ವಾಟರ್ ಎಲ್ಲ ಬೇಕು. UGDಗೆ ಯಾವುದೋ ಒಂದು 5-6 ಊರಿನಲ್ಲಿ UGD ಮಾಡಿಬಿಟ್ಟಿದ್ದು ಸರ್, ಅದು ವೇಸ್ಟು ಸರ್. ನೀವು ತುಮಕೂರಿನಲ್ಲೇ ಮಧುಗಿರಿ, ತುರುವೇಕೆರೆ ಮತ್ತು ಕುಣಿಗಲ್ನ ಸ್ಟೇಟಸ್ ಏನಿದೆ, UGD ಅಂತ ದುಡ್ಡು ಕೊಟ್ಬಿಟ್ಟು ಕೊಟ್ಟಿದ್ದಾರೆ, ಏನು ಸ್ಟೇಟಸ್ ನೋಡಿ. ಸುಮ್ಮನೆ ಪೈಪ್ಲೈನ್ ಹಾಕ್ಬಿಟ್ಟು ಬಿಲ್ ಮಾಡ್ಕೊಂಡು ಫಸ್ಟ್ ಹೋಗ್ತಾರೆ. ಫೈನಲಿ ಏನಾಗಬೇಕು ಸರ್, ಒಂದು ಊರು ಒಂದಾಗ ಎಂಟೈರ್ ಊರಲ್ಲಿರೋದನ್ನು ಕೂಡ ಆ ಪೈಪ್ಲೈನ್ಗೆ ಕನೆಕ್ಟ್ ಆಗಬೇಕು, ಅದು ಹೊರದೋಗ್ಬೇಕು. ಗ್ರಾವಿಟಿಲಿ ಹೋಗಲಿಲ್ಲ ಅಂದರೆ ಎಲ್ಲರೂ ಒಂದು ಕಡೆ ಬಾವಿಗೆ ಬಿಟ್ಟು, ಬಾವಿ ಅಂದರೆ ವೆಟ್ವೆಲ್, ಅಲ್ಲಿಂದ ಪಂಪ್ ಮಾಡಲು ಹೋಗಬೇಕು ಮತ್ತು ಶುದ್ಧೀಕರಣ ಆಗ್ಬಿಟ್ಟು ಒಂದು ದೊಡ್ಡ ಟ್ಯಾಂಕಿಗೂ ಯಾವುದಕ್ಕೋ ಬಿಡಬೇಕು. ಕುಣಗಲಲ್ಲಿ ಇನ್ನೂ ಎಲ್ಲಿ ಡಂಪ್ ಮಾಡೋಕ್ಕೆ ಜಾಗ ಇಲ್ಲ. ಆದ್ದರಿಂದ ನಾನು ಬಜೆಟ್ನಲ್ಲಿ ಹೇಳಿದೆ, ದಯವಿಟ್ಟು ನನ್ನ ತುಮಕೂರ್ದೇನೇ ಇಷ್ಟು ಹದಗೆಟ್ಟಿದೆ, ಪ್ಲಸ್ ಮಿಕ್ಕಿದ 300 ಚಿಲ್ಲರೆ ಏನಿದೆ ಎಲ್ಲ ಕಡೆನೂ ಹದಗೆಟ್ಟಿದೆ. ಇದನ್ನು ನೀವು ರೆಡಿ ಮಾಡ್ದಲ್ಲೇ ಹೊಸ ಘೋಷಣೆ ಮಾಡ್ಕೊಂಡು ಹೋದರೆ, ಸ್ಟೆಬಿಲೈಸ್ ಮಾಡಲಿಲ್ಲ ಅಂದರೆ ಹಾರಿಬಲ್ ಸರ್. ನೀವು ಬೆಳಗ್ಗೆದ್ದು ನೋಡಿದ್ರೆ ಹೆಂಗೆ ಉಕ್ಕಿ ಹರಿತಾ ಇರ್ತದೆ, ರೋಡ್ ಮೇಲೆ ಹರಿತಾ ಇರ್ತದೆ. ಜನದ್ದು ತಪ್ಪಿದೆ, ಏನೇನೋ ಅದಕ್ಕೆ ತುಂಬಿಡ್ತಾರೆ. ರೈನ್ ವಾಟ್ರು ರೂಫ್ ಟಾಪಿಂದೆಲ್ಲ ಅದಕ್ಕೇ ಎಲ್ಲ ಕನೆಕ್ಷನ್ ಕೊಟ್ಬಿಟ್ಟಿದ್ದಾರೆ. ಮಳೆ ಬಂದಾಗಲಂತೂ ಅಧ್ವಾನ ಆಗೋದಕ್ಕೆ ಅದೇ ಕಾರಣ. ಪ್ಲಸ್ ಕೆಲವರು ಕಪ್ಪುಗಳು ಇದು ಏನೇನು ತುಂಬಾರ್ನೆಲ್ಲ ಡಸ್ಟ್ಬಿನ್ಗೆ ಎಸೆಯೋದನ್ನೆಲ್ಲ ತೊಗೊಂಡು UGDಗೆ ಹಾಕ್ತಾರೆ. ಸರ್, ಈಗ ನೀವು ಹೇಳ್ತಾ ಇದ್ರಿ MLA ಅನುದಾನದಲ್ಲಂತೂ ಸಾಧ್ಯನೇ ಇಲ್ಲ ಇದು ಯಾವುದು ಮಾಡಲಿಕ್ಕೆ. ಈಗ ಸರ್ಕಾರದಿಂದಲೂ ಕೂಡ ವಿಶೇಷ ಅನುದಾನ ಅಂಥೇಳಿ ಯಾವುದು ಸಿಗ್ತಾಯಿಲ್ಲ. ಮಹಾನಗರ ಪಾಲಿಕೆಯಲ್ಲಿ ಅಷ್ಟಕ್ಕೆ ಬೇಕಾದಂಥ ಅನುದಾನ ನಾನು ಹೇಳಿದ್ನಲ್ಲ ಸರ್, ನಿಮಗೆ ಬ್ಯಾಂಗ್ಳೂರ್ನ ಕಂಪೇರ್ ಮಾಡ್ಕೋಬೇಡಿ. ದೇ ಆರ್ ಗಾಟ್ ದಿಸ್ ಟೈಮ್ 6,000 ಇಸ್ ದೇರ್ ಇದು ಕಲೆಕ್ಟೆಡ್ ಅಮೌಂಟು. ಮುಂದಿನ ವರ್ಷಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಬರ್ಬೋದು. 6,000 ಕೋಟಿ ಅವರಿಗೆ ಆದಾಯ ಇದೆ. 2025 ಮಾರ್ಚ್ ಎಂಡ್ಗೆನೋ ದೇ ಕಲೆಕ್ಟೆಡ್ ಐ ಥಿಂಕ್ 6,000 crores ತನಕ ಅವ್ರದ್ದು ರೀಚ್ ಆಗ್ಬೋದು ರೆವಿನ್ಯೂ. ತುಮಕೂರ್ದು ಇರೋದು ಎಷ್ಟು ಸರ್, 60-70 ಕೋಟಿನೂ ಇಲ್ಲ. ನಿಮಗೆ ಇಲ್ಲಿ ಪೌರ ಕಾರ್ಮಿಕರು ಮತ್ತು ಇವ್ರಿಗೆ ಸಂಬಳ ಕೊಡೋಕ್ಕೆ ಅದು ಸಾಲೋದಿಲ್ಲ. ನೀವು ಈ ಮಹಾನಗರ ಪಾಲಿಕೆ ರೆವಿನ್ಯೂನಲ್ಲಿ ಯಾವುದೇ ಕಾರಣಕ್ಕೂ ದೊಡ್ಡ ಲೆವೆಲ್ ಕ್ಯಾಪಿಟಲ್ ಅಡಿಷನ್ ಆಗೋದಿಲ್ಲ. ಅಂದರೆ ಬಂಡವಾಳ ಹಾಕಿ ಯಾವ್ದಾರ ಒಂದು ಅಸೆಟ್ ಕ್ರಿಯೇಟ್ ಮಾಡೋ ಅಂಥದ್ದನ್ನು ಇಲ್ಲಿ ಖಂಡಿತವಲ್ಲೂ ಸಣ್ಣ ಪುಟ್ಟ ಮಾಡ್ಬೋದು. ಬಿಟ್ಟರೆ ದೊಡ್ಡ ಲೆವೆಲ್ಗೆ ದೊಡ್ಡ ಗ್ರಾಂಟೇ ಬರಬೇಕು. ಅಮೃತ್ ಸ್ಕೀಮ್ ಅಂತ ಏನು ಬಂತು, ಅಟಲ್ ಮಿಷನ್ ಫಾರ್ ಅರ್ಬನ್ ರಿಜುವನೇಷನ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಅಂತ, ಅದರಲ್ಲಿ ನಮಗೆ ಈ ಕುಡಿಯೋ ನೀರಿಗೆ ಇದಕ್ಕೆಲ್ಲ ಬೇಜಾನ್ ನಮಗೆ ದುಡ್ಡು ಬಂತು. ಅಮೃತ್ ಸ್ಕೀಮಲ್ಲೇ ನಮ್ಗೆ ಈಗಲೂ ನಮಗೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಅದು ಇದರಲ್ಲಿ ಕಾಂಬಿನೇಷನಲ್ಲಿ ಹೋಗ್ತಿರೋಂಥದ್ದು. ಮತ್ತು ಸ್ಮಾರ್ಟ್ ಸಿಟಿಲೂ ಕೂಡ ಒಳ್ಳೊಳ್ಳೆ ನಮಗೆ ಗ್ರ್ಯಾಂಟು ಡ್ರಿಂಕಿಂಗ್ ವಾಟರ್ಗೆ ನಾವು ಉಪಯೋಗಿಸ್ಕೊಂಡ್ವಿ. ಸರ್, ಈಗ ಕಳೆದ ಒಂದು 10 ವರ್ಷಕ್ಕೆ ಹೋಲಿಸಿದ್ರೆ ತುಮಕೂರಿನಲ್ಲಿ ಕೆಲವೊಂದು ಒಳ್ಳೊಳ್ಳೆ ಬೆಳವಣಿಗೆಗಳು ವಿಜುವಲಿ ಚೆನ್ನಾಗಿದೆ ಸರ್, ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಕೆಲವು ಪಾರ್ಕ್ಗಳು ಚೆನ್ನಾಗಿ ಕಾಣ್ತಿದೆ, ರಸ್ತೆಗಳು ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಡ್ರಿಂಕಿಂಗ್ ವಾಟ್ರಿಗೆ ಕೆರೆಗಳನ್ನೆಲ್ಲ ನಾವು ನೀರು ತುಂಬಿಸ್ಕೊಂತ ಮಾಡ್ತಿದ್ದೀವಿ. ಬಟ್ ಕೆರೆಗಳು ಎಲ್ಲ ಕಲುಷಿತ. ತುಮಕೂರು ಸಿಟಿಲಿರೋ ಯಾವ ಕೆರೆನೂ
ನಾವು ಡ್ರಿಂಕಿಂಗ್ ವಾಟ್ರಿಗೆ ಅಮಾನಿ ಕೆರೆ ಗಂಗಸಂದ್ರ ಮತ್ತು ತೊಗೊಂಡಿದ್ರು ಕೂಡ ನೀವು ಮಳ್ಳೂರು ಕೆರೆ ಮತ್ತು ಅಮಾನಿ ಕೆರೆ ನೋಡ್ಬಿಟ್ರೆ ಇರಾವರ ಎಲ್ಲ ಗಬ್ ನೀರು ಅದು ತುಂಬ್ಕೊಂತ ಅದೆಲ್ಲ ಇಟ್ಸ್ ನಾಟ್ ಫಿಟ್ ಫಾರ್ ಡ್ರಿಂಕಿಂಗ್. ಒಂದ್ಸರಿ ಟೆಸ್ಟು ಮಾಡಿ ನೋಡಿದಾಯ್ತು. ಏನೋ ನಮ್ಮ ಪುಣ್ಯಕ್ಕೆ ಬೂಡ್ನಳ್ಳಿ ಇರೋದ್ರಿಂದ ನಾವು ಬದುಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಬೂಡ್ನಳ್ಳಿ ಕೂಡ ಇದೇ ತರ ಕಲುಷಿತ ತ್ಯಾಜ್ಯಗಳು ಕಲುಷಿತ ಕಮ್ಮಿ, ಬಟ್ ಅಲ್ಲಿ ಪ್ರಾಬ್ಲಮ್ ಸ್ಯಾಂಡಿ ಬೆಡ್ ಎಕ್ಸ್ಪೋಸ್ ಆಗ್ಬಿಟ್ಟಿದೆ. ಅಲ್ಲ, ಮೆಡಿಕಲ್ ತ್ಯಾಜ್ಯಗಳನ್ನ ಎಸ್ತಿದ್ದ ಬಗ್ಗೆ ಅದು ಸರ್, ಅದು ಖಂಡಿತವಾಗ್ಲೂ ಅವನ್ನೆಲ್ಲ ನೀವು ಏನಾರ ಮುಂದಕ್ಕೆ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಾವು ಕುಡಿಯೋ ನೀರು ಎಲ್ಲೂ ಸ್ಟೋರ್ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಇದೆಲ್ಲ ಒಂದು ಕಡೆ ಸೆಟ್ ಮಾಡಬೇಕು. ಪ್ಲಸ್ ನಮ್ಮ ಯು ಜಿ ಡಿ ಸಿಸ್ಟಮ್ಮು ತುಮಕೂರಿನಲ್ಲಿ ನಾನು ಹೇಳಿದೆ 96, 97, 98ರಲ್ಲಿ ಫಸ್ಟ್ ಫೇಸ್ ಶುರು ಆಗಿದ್ದು. ಅದು ಬಿ ಎಚ್ ರೋಡ್ ಮಧ್ಯದಲ್ಲಿ ಹೋಗಿದೆ, ಮಂಡಿಪೇಟೆ ರೋಡಲ್ಲಿ ಹೋಗಿದೆ, ಏನೀಗಿನ ವಿವೇಕಾನಂದ ರೋಡ್ ಹಳೆ ಶಿರಾಣಿ ರೋಡಲ್ಲಿ ಹೋಗಿದೆ. ಇವೆಲ್ಲವೂ ಹೈಯೆಸ್ಟ್ ಡಿಸ್ಚಾರ್ಜ್ ಇದ್ದಿದ್ದು ಕೊಲ್ಯಾಪ್ಸ್ ಆಗಿಬಿಟ್ಟು ಸರ್ ಅವೆಲ್ಲ. ಪುಣ್ಯಕ್ಕೆ ನಮ್ಗೆ ವಿವೇಕಾನಂದ ರೋಡ್ ಏನು ಹಳೆ ಶಿರಾಣಿ ರೋಡ್ ಇತ್ತು ಅದನ್ನ ಪೂರ್ತಿ ತೆಗೆದು ಹೊಸ್ದಾಗಿ ಹಾಕಿದ್ವಿ. ಆದರೆ ಈ ಮಾರುತಿ ಥಿಯೇಟ್ರ್ ಮುಂದೆ ಆಗ್ಬಿಟ್ಟಿದೆ ಈಗ. ಅದನ್ನ ಏನು ಮಾಡ್ರೂ ಪ್ಯಾಚ್ ವರ್ಕ್ ಮಾಡೋಕ್ಕಾಗ್ತಿಲ್ಲ. ಮಂಡಿಪೇಟೆ ರೋಡ್ ಫುಲ್ಲು ಟಾರ್ ಹಾಕ್ಬಿಟ್ವಿ ಎಲ್ಲ ರೆಡಿ ಮಾಡಿ, ಅಪ್ ಟು ಆ ಸರ್ಕಲ್ವರೆಗೂ ಮಾತ್ರ ಮಾಡಿದರು. ಅಲ್ಲೇನೋ ಕುಸ್ಕೊಂಡಿತ್ತು ನೀಲ್ಕೋಸ್ ಕಾಫಿ ವರ್ಕ್ಸ್ ಮುಂದೆ ಅಂತೇಳಿ. ಅದು ಸರ್ 15 ವರ್ಷ ಅಷ್ಟೇ ಲೈಫು. ನಿಮ್ಗೆ ಏನು ಗಟ್ಟಿ ಪೈಪ್ ಹಾಕಿದ್ರೂ ಅದರೊಳಗೆ ಬರೋಂಥ ಹೈಡ್ರೋಜನ್ ಸಲ್ಫೈಡು, ಮೀಥೇನ್ ಗ್ಯಾಸ್ ಇವೆಲ್ಲ ತಿಂದಾಕ್ಬಿಡುತ್ತೆ. ಕಬ್ಬಣ ಸಿಮೆಂಟ್ ಎಲ್ಲ ಸೇರಿಸಿ ಡಿಸಾಲ್ವ್ ಮಾಡಿಬಿಡುತ್ತೆ ಅದು 15 ವರ್ಷದಲ್ಲಿ. ಅಲ್ಲಿ ಲೈನೇ ಇಲ್ಲ ಸರ್ ಮುಂದಕ್ಕೆ. ಆ ವಿಜಯ ಜ್ಯುವೆಲರ್ಸ್ ಮುಂದೆ ನಿಮಗೆ ಕೇವಿನ್ ಆಗ್ಬಿಡ್ತು, ಸಿಂಕೋಲ್ ಅಂತಾರೆ ಅದಕ್ಕೆ ಪೂರ್ತಿ. ಸೊ ಅದಾದಮೇಲೆ ಎಷ್ಟು ಲಾಸ್ ಆಯಿತು ಕಾರ್ಪೊರೇಷನ್ಗೆ, ಸ್ಮಾರ್ಟ್ ಸಿಟಿಗೆಲ್ಲ. ತಿರ್ಗಾ ಒಂದು ಲೇಯರ್ ಹಾಕಿದ್ವಿ. ಈಗ ನೋಡ್ರೆ ಅಲ್ಲಿ ಡ್ರಿಂಕಿಂಗ್ ವಾಟರ್ ಲೈನ್ ಹೋಗಿದೆ, ತಿರ್ಗಾ ಹೊಸದು ಹಾಕಬೇಕು ಅಂತ ಹೇಳ್ತಿದ್ರು. ನಾವು ಕೈ ಮುಗಿದ್ಬಿಡಂಗೆ ಆಗ್ತಾಯಿದೆ. ಅದರಿಂದ ಮೇಲ್ ನೋಡೋಕ್ಕೆ ಟಾರ್ ರೋಡ್ಗಳು ಚೆನ್ನಾಗಿದೆ, ಬಟ್ ಕೆಳಗಡೆ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ಸರ್.